ಹಾಯ್ ಹಲೋ RG ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಇವತ್ತು ನಾನು ಥ್ರೆಡ್ ಪೈಪಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಥ್ರೆಡ್ ಪೈಪಿಂಗ್ ಮಾಡೋಕ್ಕೆ ಈ ರೀತಿ ಸಿಂಗಲ್ ಫೂಟ್ ಬೇಕಾಗುತ್ತೆ. ಈಗ ಫೂಟನ್ನು ತೆಗೆಯೋದು ಹಾಕೋದು ನಿಮಗೆ ಕಷ್ಟ, ನಾನು ಅದಕ್ಕೆ ಸಿಂಗಲ್ ಫೂಟ್ ತರೋದಿಲ್ಲ, ಅದರಲ್ಲಿ ಥ್ರೆಡ್ ಪೈಪಿಂಗ್ ಮಾಡಲ್ಲ ಅನ್ನೋರು ಈ ವಿಡಿಯೋನ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ಈ ಬ್ಲಾಕ್ ಸ್ಕ್ರೂ ಇರುತ್ತಲ್ಲ, ಜಾಕ್ ಮಿಷನ್ ಇದ್ದರೆ, ಜಾಕ್ ಮಿಷನ್ ಇಲ್ಲ ಅಂದರೆ ನೀವು ನಾರ್ಮಲ್ ಅಂದರೆ ಹೈ ಸ್ಪೀಡ್ ಮಿಷನಲ್ಲೂ ಸಹಿತ ಆರಾಮಾಗಿ ತೆಗೆದು ಹಾಕ್ಬೋದು. ಜಾಕ್ ಮಿಷನ್ ಇದ್ದರೆ ಈ ರೀತಿ ಬ್ಲಾಕ್ ಸ್ಕ್ರೂ ಇದೆಯಲ್ವ, ಇದನ್ನು ಸ್ವಲ್ಪ ಲೂಸ್ ಮಾಡಿದ್ರೆ ಫೂಟ್ ಅನ್ನೋದು ಬರುತ್ತೆ. ನಿಮ್ಮ ನಾರ್ಮಲ್ ಫೂಟ್ ಇರುತ್ತಲ್ಲ ಯಾವಾಗಲೂ ಬರುತ್ತೆ. ಈ ರೀತಿ ಸಿಂಗಲ್ ಫೂಟನ್ನು ಹಾಕ್ಬಿಟ್ಟು ಒಂದು ಸತಿ ಕೈಯಲ್ಲೇ ನೀವು ಸೂಜಿ ಕರೆಕ್ಟಾಗಿ ಕೂರ್ತಿದೆಯಾ ಅಂತೇಳಿ ಒಂದು ಸತಿ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ಕೂರಿಸಿರೋದು ಕರೆಕ್ಟ್ ಇಲ್ಲ ಅಂದರೆ ಸೂಜಿ ಫೂಟಿಗೆ ಹೊಡೆದು ಮುರಿಯೋಂಥ ಚಾನ್ಸ್ ಇರುತ್ತೆ. ಈ ರೀತಿ ಫೂಟನ್ನು ನೀವು ಚೇಂಜ್ ಮಾಡ್ಕೊಳ್ಳಿ, ತಕ್ಕೊಂಡು ಹಾಕೋಬೋದು ಈಸಿಯಾಗಿ. ನೋಡಿ, ನಿಮ್ಮ ಊರಲ್ಲಿ ಈ ರೀತಿ ಫೂಟ್ ಏನಾದ್ರು ಸಿಕ್ಕರೆ ತಂದಿಟ್ಕೊಂಡು ನೀವು ಥ್ರೆಡ್ ಪೈಪಿಂಗನ್ನು ಆರಾಮಾಗಿ ಮಾಡ್ಕೋಬೋದು. ಸಿಂಗಲ್ ಫೂಟ್ ಇದ್ದರೆ ತುಂಬಾ ತೊಂದರೆ ಆಗೋಲ್ಲ, ಆರಾಮಾಗಿ ನೀವು ಥ್ರೆಡ್ ಪೈಪಿಂಗನ್ನು ಮಾಡ್ಕೋಬೋದು. ಯಾರಿಗೆಲ್ಲ ಥ್ರೆಡ್ ಪೈಪಿಂಗ್ ಕಷ್ಟ ಅಂತ ಹೇಳ್ತಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಿಗಾದರೂ ಈ ವಿಡಿಯೋ ಅವಶ್ಯಕತೆ ಇದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ನೋಡಿ, ಈ ರೀತಿ ಸ್ವಲ್ಪ ಸ್ಕ್ರೂನ ಸ್ವಲ್ಪ ಟೈಟ್ ಮಾಡ್ಕೊಂಡು ಒಂದು ಸತಿ ಚೆಕ್ ಮಾಡ್ಕೊಂಡು ನೋಡಬೇಕು ಸೂಜಿ ಕರೆಕ್ಟಾಗಿ ಕೂರ್ತಿದೆಯಾ ಅಂತೇಳ್ಬಿಟ್ಟು. ಏನಾದರೂ ತಾಗ್ತಾ ಇದ್ದರೆ ಮತ್ತು ನೀವು ಕರೆಕ್ಟಾಗಿ ಕೂರಿಸಿಲ್ಲ ಅಂತ ಅರ್ಥ. ಮತ್ತು ಒಂದೇ ಸಲಿಗೆ ತುಳಿದು ಹೊಲಿಯೋಕ್ಕೆ ಹೋಗಬೇಡಿ, ಯಾಕಂದರೆ ಸೂಜಿ ಬಡ್ದು ಸೂಜಿ ಮುರಿಯುವಂಥ ಚಾನ್ಸಸ್ ಇರುತ್ತೆ ಮತ್ತು ಮಿಷನು ಹಾಳಾಗುತ್ತೆ. ನೋಡಿ, ಈ ರೀತಿ ಬಟ್ಟೆಗೆ ಇಟ್ಕೊಂಡು ಲಾಕ್ ಮಾಡ್ಕೊಬೇಕು. ಯಾಕಂದರೆ ಥ್ರೆಡ್ಡನ್ನ ನಾವು ಹೊಲಿತಾ ಹೋಗುವಾಗ ಥ್ರೆಡ್ಡು ಬಿಚ್ಕೊತ ಬರಬಾರ್ದಲ್ವ, ಹಾಗಾಗಿ ಈ ರೀತಿ ಲಾಕ್ ಮಾಡ್ಕೊಬೇಕು ಥ್ರೆಡ್ಡನ್ನು. ನಂತರ ಸ್ವಲ್ಪ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ನೀಟಾಗಿ ಥ್ರೆಡ್ ಎಲ್ಲಿ ಬಂದಿದೆಯೋ ಅಷ್ಟಕ್ಕೆ ಎಡ್ಜಲ್ಲೇ ನೀವು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಬೇಕು. ಆಗ ಪೈಪಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಮತ್ತು ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ಳೋದು ಮರಿಬೇಡಿ. ರೌಂಡು ನೆರಿಗೆ ಬರ್ದಿರೋ ಹಾಗೆ ನೀಟಾಗಿ ಬರಬೇಕು ಅಂದರೆ ನೀವು ಕ್ರಾಸ್ ಪೀಸನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕ್ರಾಸಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಮತ್ತು ಪೈಪಿಂಗ್ ಕೊಡ್ತಾ ಇದ್ದೀನಲ್ಲ, ಅಲ್ಲಿ ಥ್ರೆಡ್ ಇರೋ ಎಡ್ಜಲ್ಲೇ ನೀವು ಹೊಲ್ಕೊಂಬರ್ಬೇಕು. ಆದಷ್ಟು ಟೈಟಾಗಿ ಇಟ್ಕೊಂಡು ಹೊಲ್ಕೊಂಬನ್ನಿ, ಯಾಕಂದರೆ ಇಲ್ಲ ಅಂತಂದರೆ ಲೂಸ್ ಆಗಿಬಿಡುತ್ತೆ, ಪೈಪಿಂಗು ಟೈಟಾಗಿ ಬರೋದಿಲ್ಲ. ಆದಷ್ಟು ಕೈಯಲ್ಲಿ ಟೈಟಾಗಿ ಹಿಡ್ಕೊಂಡು ಎರಡು ಕೈಯಲ್ಲೂ ನೀವು ಪೈಪಿಂಗ್ ಕೊಟ್ಕೊಳ್ತಾ ಬನ್ನಿ. ಈ ಥರ ಫಸ್ಟು ಬಟ್ಟೆಗೆ ಮೇಲೆ ದಾರದಲ್ಲಿ ಪೈಪಿಂಗ್ ಕೊಟ್ಕೊಬೇಕು, ನೆಕ್ಸ್ಟು ಲೈನಿಂಗ್ ಮೇಲೆ ಕೊಟ್ಕೊಂಡು ಮೇನ್ ಫ್ಯಾಬ್ರಿಕ್ಕಿಗೆ ಆಮೇಲೆ ಕೊಡಬೇಕು. ಮತ್ತು ಥ್ರೆಡ್ ಪೈಪಿಂಗ್ ಮಾಡಿದರೆ ಎಷ್ಟು ಎಕ್ಸ್ಟ್ರಾ ತೊಗೋಬೇಕು ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡಿದರು. ಥ್ರೆಡ್ ಪೈಪಿಂಗ್ ಮಾಡಿದ್ರೆ ನೀವು 50 ಅಥವಾ 100 ರೂಪಾಯಿ ಎಕ್ಸ್ಟ್ರಾ ತೊಗೋಬೋದು. ಯಾಕಂದರೆ ಸ್ಲೀವ್ಗೆ ಮತ್ತು ಬ್ಯಾಕಲ್ಲಿ ಮತ್ತು ಎಲ್ಲ ನೀವು ಪೈಪಿಂಗ್ ಮಾಡಿದ್ರೆ 100 ರೂಪಾಯಿ ತೊಗೊಳ್ಳಿ. ಬರೀ ಕುತ್ತಿಗೆಗಷ್ಟೇ ಪೈಪಿಂಗ್ ಮಾಡಿದ್ದೀರಂದರೆ 50 ರೂಪೀಸ್ ಎಕ್ಸ್ಟ್ರಾ ತೊಗೊಳ್ಳಿ. ಯಾಕಂದರೆ ಥ್ರೆಡ್ಡಿಗೆ ತುಂಬ ಕಾಸ್ಟ್ಲಿ ಇರೋದ್ರಿಂದ 50 ರೂಪೀಸ್ ತೊಗೊಳ್ಳಿ. ಹಾಗೆ ಒಂದ್ಸಲ 2 ಸಲ ಟ್ರೈ ಮಾಡಿದಾಗ ಸ್ವಲ್ಪ ಸುಕ್ ಬರ್ಬೋದು, ಆದರೆ ಹಾಗಂತ ನೀವು ಪೈಪಿಂಗ್ ಮಾಡೋದು ಬಿಡೋದಕ್ಕೆ ಹೋಗಬೇಡಿ. ಟ್ರೈ ಮಾಡಿ, ಫಸ್ಟು ಸ್ಟ್ರೈಟಾಗಿ ಟ್ರೈ ಮಾಡಿ, ನಂತರ ನೀವು ಈ ರೀತಿ ರೌಂಡ್ ಕರ್ವಿಗೆ ಟ್ರೈ ಮಾಡ್ಕೊಳ್ಳಿ, ಸಖತ್ತಾಗಿ ಬರುತ್ತೆ. ನಾವು ಬ್ಲೌಸ್ ಹೊಲಿಯುವಾಗ ಈ ರೀತಿ ಎಕ್ಸ್ಟ್ರನ್ನೆಲ್ಲ ನಾವು ಆ್ಯಡ್ ಮಾಡಿದಾಗ ನಮಗೂ ಸಹ ಕಸ್ಟಮರ್ ಜಾಸ್ತಿ ಆಗ್ತಾರೆ, ನಾವು ನೀಟಾಗಿ ಬಟ್ಟೆನ ಹೊಲಿಬೋದು. ನಾವು ಹಳೆಯ ಫ್ಯಾಷನಲ್ಲಿ ಇನ್ನೂ ನಾವು ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸ್ ಅಷ್ಟರಲ್ಲೇ ಹೊಲಿತಾ ಇದ್ದೀವಿ, ಥ್ರೆಡ್ ಪೈಪಿಂಗ್ ಎಲ್ಲ ಕೊಡಲ್ಲ ಅಂದರೆ ಯಾವ ಕಸ್ಟಮರ್ ಸಹ ಬರಲ್ಲ. ಈಗ 50 ರೂಪಾಯಿ ಜಾಸ್ತಿ ತೊಗೊಂಡ್ರು ಪರವಾಗಿಲ್ಲ, ನಮಗೆ ತುಂಬ ಚೆನ್ನಾಗಿ ಹೊಲ್ಕೊಡಿ ಅಂತ ಕೇಳೋವಂಥ ಕಸ್ಟಮರ್ ಸಹ ಇರ್ತಾರೆ. ಅವರಿಗೋಸ್ಕರ ಆದರೂ ನಾವು ಹೊಸ ಡಿಸೈನ್ಗಳನ್ನು ಕಲಿಬೇಕಾಗತ್ತೆ. ಇದಕ್ಕೆ ಏನಂತೀರ ನೀವೆಲ್ಲ? ಹಾಗೆ ನೀವು ನೋಡ್ತಾ ಇದ್ದೀರಲ್ಲ, ಥ್ರೆಡ್ ಪೈಪಿಂಗ್ ವಿಡಿಯೋ ನೋಡಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಎಡ್ಜಿಂದ ಹೊಲ್ಕೊಳ್ತಾ ಹೋಗಿ. ಈ ಸಿಂಗಲ್ ಫೂಟಲ್ಲಿ ನಿಮಗೆ ಇದೇನು ಕಷ್ಟ ಆಗಲ್ಲ, ಚೆನ್ನಾಗಿ ಬರುತ್ತೆ. ಒಬ್ಬೊಬ್ಬರು ನನಗೆ ಥ್ರೆಡ್ ಪೈಪಿಂಗೇ ಬೇಕು ಅಂತ ಕೇಳ್ತಾರೆ, ಅಂಥವರಿಗೆ ನೀವು ಮಾಡಿಕೊಡಿ. ಸುಮ್ಮನೆ ನಿಮಗೆ ದುಡ್ಡು ಕೊಡಲ್ಲ ಅನ್ನೋರಿಗೆ ಇಷ್ಟೆಲ್ಲ ರಿಸ್ಕ್ ತಗೊಂಡು ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಥ್ರೆಡ್ಡಿಗೂ ಸಹಿತ ತುಂಬಾ ಸ್ವಲ್ಪ ಕಾಸ್ಟ್ಲಿನೇ ಇದೆ ಒಂದು ಬಂಡಲಿಗೆ. ಹಾಗಾಗಿ ನಿಮಗೆ ಯಾರೆಲ್ಲ ಇಲ್ಲ ನಮಗೆ ಥ್ರೆಡ್ ಪೈಪಿಂಗ್ ಬೇಕು ಅಂತ ಹೇಳ್ತಾರೆ ಅವ್ರಿಗೆ ಮಾಡಿಕೊಡಿ. ಮತ್ತು ನೀವು ಇದನ್ನು ಟ್ರೈ ಮಾಡಿ ಕಲೀರಿ. ಯಾಕಂದರೆ ಹಾಳಾಯಿತು ಬರಲಿಲ್ಲ ಅಂತ ಬಿಡಬೇಡಿ 1-2 ಸಲಿಗೆ. ಈಗ ನೋಡಿ, ನಾನು ಪೈಪಿಂಗ್ ಥ್ರೆಡ್ ದಾರದಲ್ಲಿ ಕೊಟ್ಕೊಂಡೆ, ನೆಕ್ಸ್ಟು ಲೈನಿಂಗ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ಲೈನಿಂಗ್ ಮೇಲೆ ರೌಂಡಾಗಿ ನಿಧಾನಕ್ಕೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು. ಯಾರಿಗೆಲ್ಲ ಥ್ರೆಡ್ ಪೈಪಿಂಗ್ ಕಷ್ಟ ಅಂತಿದ್ದೀರಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಯಾವಾಗೂ ಕಮೆಂಟ್ ಓಪನ್ ಇರುತ್ತೆ, ನೀವು ಕಮೆಂಟ್ ಮಾಡ್ಬೋದು. ನೋಡಿ, ಈಗ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಎಡ್ಜಲ್ಲಿ ನಾನು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಅಂತ. ನೋಡಿ, ಎಡ್ಜಲ್ಲಿ ದಾರ ಇದೆಲ್ಲ ಹೀಗೆ ಬರಬೇಕು, ಇಲ್ಲ ಅಂತಂದರೆ ಚೂರು ಚೆನ್ನಾಗಿ ಕಾಣಲ್ಲ ಪೈಪಿಂಗು. ನೋಡಿ, ಎಡ್ಜಲ್ಲಿ ಸೂಜಿ ಕೂತಿದೆ ನೋಡಿ, ಎಡ್ಜಲ್ಲಿ ಹಾಗೇ ಕೂರಬೇಕು.
ಇಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ ಥ್ರೆಡ್ ಪೈಪಿಂಗು, ಒಂಥರ ಲೂಸಾಗಿ ಸುಕ್ಕಾಗಿ ಬರುತ್ತೆ. ಆಗ ಕಸ್ಟಮರ್ ಸಹ ಇಷ್ಟಪಡೋದಿಲ್ಲ, ನಾರ್ಮಲ್ ಪೈಪಿಂಗೇ ಮಾಡ್ಬೋದಿತ್ತು ಇದ್ರ ಬದಲು ಅಂತ ಹೇಳ್ತಾರೆ. ನೋಡಿ ಈಗ ಈ ರೀತಿ ನಾನು ಹೇಳಿದ್ನಲ್ವ, ಈಗ ಎಲ್ಲಿ ಎಡ್ಜಲ್ಲಿ ಕೂರಬೇಕು ಅಂತ ಅದೇ ರೀತಿ ಎಡ್ಜಲ್ಲಿ ನಾವು ಕೂರಿಸ್ತಾ ಲೈನಿಂಗ್ ಮೇಲೆ ಇಡ್ತಾಯಿದ್ದೀವಿ. ಈಗ ಮಗ್ಚಾಕ್ಬಿಟ್ಟು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಹೊಲಿತೀವಿ. ನಾವು ಬ್ಲೌಸು ತುಂಬ ಏನೂ ಡಿಸೈನ್ ಬೇಡ, ನಮಗೊಂದು ಸಿಂಪಲಾಗಿ ಪೈಪಿಂಗ್ ಇಡಿ ಅನ್ನೋರಿಗೆ ಥ್ರೆಡ್ ಪೈಪಿಂಗ್ ಕೊಡ್ಬೋದು. ರೆಡಿ ಪೈಪಿಂಗ್ ಎಲ್ಲ ಸಿಗ್ತಾಯಿದೆ, ಅದು ಸಹ ತುಂಬ ಚೆನ್ನಾಗಿರುತ್ತೆ. ರೆಡಿ ಪೈಪಿಂಗನ್ನು ನೀವು ಇದೇ ಮೆಥಡಲ್ಲಿ ಕೊಡಿ, ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಥ್ರೆಡ್ ಪೈಪಿಂಗ್ ಅಂತೂ ಸಖತ್ತಾಗಿ ಕಾಣಿಸುತ್ತೆ. ನಾನು ನಿನ್ನೆ ಒಂದು ಬ್ಲಾಕ್ ಬ್ಲೌಸು ಮತ್ತು ರೆಡ್ ಬ್ಲೌಸ್ ಹೊಲಿದೆ, ಅದಕ್ಕೆ ಗೋಲ್ಡನ್ ರೆಡಿ ಪೈಪಿಂಗ್ ಸಹ ಇಟ್ಟೆ. ನಾನು ಇನ್ನೊಂದು ವಿಡಿಯೋದಲ್ಲಿ ಯಾವುದ್ರಲ್ಲಾದರೂ ನಿಮಗೆ ರೆಡಿ ಪೈಪಿಂಗ್ ಇಡೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಇವತ್ತು ನಾವು ಸ್ಯಾರಿ ಮ್ಯಾಚಿಂಗ್, ಅದೇ ಸ್ಯಾರಿ ಈ ಬ್ಲೌಸಿನ ಸ್ಯಾರಿ ಮ್ಯಾಚಿಂಗ್ ಪೈಪಿಂಗನ್ನು ಇಡ್ತಾಯಿದ್ದೀವಿ. ನೋಡಿ ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡ್ಕೊಂಡಾಯಿತು. ಈಗ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಅಟ್ಯಾಚ್ ಮಾಡಿಕೊಂಡು ಮತ್ತು ಒಂದೆರಡು ಕಟ್ಸನ್ನು ಹಾಕ್ಕೋಬೇಕು. ಇಲ್ಲ ಅಂತಂದರೆ ಸುಕ್ಕಾಗಿ ಉಲ್ಟಾ ಫೋಲ್ಡ್ ಮಾಡುವಾಗ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಮಧ್ಯದಲ್ಲಿ ಥ್ರೆಡ್ ಪೈಪಿಂಗ್ ಇರುತ್ತಲ್ವ. ಹಾಗಾಗಿ ನೋಡಿ ಈ ಥರ ಕೂರಿಸ್ಕೊಬೇಕು. ಫಸ್ಟು ನಾನು ಏನು ಮಾಡಿಬಿಟ್ಟೆ ಅಂತಂದರೆ ಬ್ಯಾಕು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ರೌಂಡಾಗಿ ಒಂದೇ ಅಳತೆ ಕಟ್ ಮಾಡ್ಕೊಂಬಿಟ್ಟೆ. ನೀವು ಆ ರೀತಿ ಕಟ್ ಮಾಡ್ಕೊಂಡಿದ್ರು ಲೈನಿಂಗನ್ನು ಮಾತ್ರ ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಬಿಟ್ಕೊಂಡು ಅದನ್ನ ಈ ರೀತಿ ಇಟ್ಕೊಂಡು ಹೊಲ್ಕೋಬೋದು, ಏನೂ ಆಗೋಲ್ಲ. ನನಗೆ ಈ ಥ್ರೆಡ್ ಪೈಪಿಂಗ್ ಕೊಡ್ತೀನಿ ಅನ್ನೋದು ಅಷ್ಟು ನೆನಪಿರಲಿಲ್ಲ, ಹಾಗಾಗಿ ಇದನ್ನು ಹೀಗೆ ಕಟ್ ಮಾಡಿಬಿಟ್ಟೆ. ಅಂದರೆ ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಎರಡೂ ಒಂದೇ ಸಮವಾಗಿ ಕಟ್ ಮಾಡಿಬಿಟ್ಟೆ. ನೀವು ಮೇನ್ ಫ್ಯಾಬ್ರಿಕ್ ಆದರೂ ಅಥವಾ ಲೈನಿಂಗ್ ಆದರೂ ಒಂದನ್ನು ಕಟ್ ಮಾಡಿಕೊಂಡು ಒಂದನ್ನು ಬಿಟ್ಕೊಂಡು ಈ ರೀತಿ ಕೊಡ್ಬೋದು. ನೋಡ್ತಾ ಇದ್ದೀರಲ್ಲ, ಈಗ ಉಲ್ಟಾ ಹಾಕಿದ್ದೀನಿ, ಲೈನಿಂಗ್ ಮೇಲೆ ಹಚ್ಕೊಂಡು ಥ್ರೆಡ್ ಪೈಪಿಂಗನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಉಲ್ಟಾ ಹಾಕಿದ್ದೀನಿ. ಈ ರೀತಿ ನೀವು ಸಿಂಗಲ್ ಫುಟ್ನ ತೆಗೆಯೋದಕ್ಕೆ ಹೋಗಬೇಡಿ. ಇದರಲ್ಲಿ ಫ್ರಂಟಿಗೆ ಸ್ಲೀವ್ಗೆಲ್ಲ ಕೊಡ್ತಾರೆ ಅಂದರೆ ಹಾಗೇನೂ ಸ್ಟಿಚ್ ಹಾಕ್ಬೋದು, ಏನೂ ತೊಂದರೆ ಇಲ್ಲ, ಬರುತ್ತೆ. ಸಿಂಗಲ್ ಫುಟ್ ಅನ್ನೋದು ಬರೀ ಇದು ಪೈಪಿಂಗ್ ಮಾಡೋದು ಅಷ್ಟೇ ಇರಲ್ಲ, ಸ್ಟಿಚ್ಚು ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ನಿಮಗೆ ಒಂಥರ ಈ ಡಬಲ್ ಫೂಟಲ್ಲಿ ಸ್ಟಿಚ್ ಮಾಡಿ ಸಿಂಗಲ್ ಫೂಟಲ್ಲಿ ಏನಾದರೂ ಆಗಲ್ಲ ಅಂತ ಅನಿಸಿದ್ರೆ ನೀವು ಡಬಲ್ ಫೂಟನ್ನು ಹಾಕೋಬೋದು. ಆದರೆ ಪೈಪಿಂಗ್ ಎಲ್ಲ ಆದಮೇಲೆ ಹಾಕ್ಕೊಳ್ಳಿ ಒಂದೇ ಸರಿಗೆ. ಈಗ ನೋಡ್ತಾ ಇದ್ದೀರಲ್ವ, ಲೈನಿಂಗ್ ಮೇಲೆ ಕೊಟ್ಟಿರೋದನ್ನು ಪೈಪಿಂಗನ್ನು ನಾನೀಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಕರುವಲ್ಲಿ ಹೊಲಿತಾ ಇದ್ದೀನಿ. ಕರುವಲ್ಲಿ ಹೊಲಿದ ಮೇಲೆ ನೀವು ಕಟ್ಸ್ಕೊಡೋದು ಮರಿಬೇಡಿ, ಯಾಕಂದರೆ ಸುಕ್ ಬಂದುಬಿಡತ್ತೆ. ನೋಡಿ ನಿಧಾನಕ್ಕೆ ಎಡ್ಜಲ್ಲಿ ಹೊಲಿಬೇಕು, ಅರ್ಜೆಂಟ್ ಮಾಡ್ಕೊಂಡೆಲ್ಲ ಹೊಲಿಯೋಕ್ಕೆ ಹೋಗಬೇಡಿ. ಯಾಕಂದರೆ ಎಷ್ಟು ಎಡ್ಜಲ್ಲಿ ಹೊಲಿತೀವೋ ಅಷ್ಟು ಚೆನ್ನಾಗಿ ಪೈಪಿಂಗ್ ಬರುತ್ತೆ. ನಾವೇನಾದರೂ ಎಡ್ಜಿಂಗ್ ಬಿಟ್ಟು ಪಕ್ಕಕ್ಕೆ ಸ್ವಲ್ಪ ಸರಿದ್ರೆ ಮತ್ತೆ ಅದು ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಎಡ್ಜಿಂಗಲ್ಲೇ ಸಿಂಗಲ್ ಫೂಟ್ ಹಾಕ್ಕೊಳ್ಳೋದೇ ಅದಕ್ಕೆ ನಾವು ಈ ಥ್ರೆಡ್ ಪೈಪಿಂಗು ಎಡ್ಜಿಂಗಲ್ಲಿ ಬರಲಿ ಅಂತ. ಮತ್ತು ಈ ಸಿಂಗಲ್ ಫೂಟು ಹ್ಯಾಂಡ್ ವರ್ಕ್ ಬ್ಲೌಸ್ ಹೊಲಿಯೋದಕ್ಕೂ ಸಹಿತ ತುಂಬಾ ಹೆಲ್ಪ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಉಲ್ಟಾ ಮಾಡೋದಕ್ಕಿಂತ ಮೊದಲು ಈ ರೀತಿ ಒಂದೊಂದು ಕಟ್ಸನ್ನು ಕೊಟ್ಕೋಬೇಕು, ಆಗನೇ ನೀಟಾಗಿ ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಎರಡೂ ತಿರ್ಗೋದು. ಹಾಗೆ ಈ ಥ್ರೆಡ್ ಪೈಪಿಂಗ್ ಮಾಡೋ ವಿಧಾನ ನಿಮಗೆಲ್ಲ ಇಷ್ಟ ಆಯಿತಾ ಅಂತ ನಾನು ಅಂದ್ಕೊತಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಕಟ್ಸನ್ನು ನೀವು ಹತ್ರವಾಗಿ ಕೊಟ್ಕೊಳ್ಳಿ, ಆದರೆ ಪರವಾಗಿಲ್ಲ, ಏನೂ ಆಗಲ್ಲ. ಹತ್ರವಾಗಿ ಕೊಟ್ಕೊಂಡು ಉಲ್ಟಾ ಫೋಲ್ಡ್ ಮಾಡಿಬಿಡಿ, ಕರೆಕ್ಟಾಗಿ ಬರುತ್ತೆ. ಹಾಗೆ ನೋಡ್ತಾ ಇದ್ದೀರಲ್ವಾ, ಇದು ಮೇಯ್ನ್ ಆಗಿರುತ್ತೆ. ನಾವು ಬ್ಲೌಸಿನ ರೌಂಡ್ ಅಂದರೆ ಬ್ಯಾಕ್ ರೌಂಡ್ ಹೊಲಿಯುವಾಗ, ಫ್ರಂಟ್ ರೌಂಡ್ ಹೊಲಿಯುವಾಗ ಈ ರೀತಿ ಕಟ್ಸ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕಟ್ಸ್ ಇಲ್ಲ ಅಂದರೆ ಬ್ಲೌಸು ಉಲ್ಟಾ ಫೋಲ್ಡ್ ಮಾಡೋದಕ್ಕೆ ಬರಲ್ಲ, ತುಂಬಾ ಕಷ್ಟ ಆಗುತ್ತೆ. ನೀವು ನೋಡ್ತಿದ್ದೀರಲ್ಲ, ಥ್ರೆಡ್ ಪೈಪಿಂಗ್ ಲೈನಿಂಗಿಗೆ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಾಯಿತು. ಪೈಪಿಂಗ್ ಅನ್ನೋದು ಮಧ್ಯ ಬಂತು, ತುಂಬ ಚೆನ್ನಾಗಿ ಬಂತು. ನೋಡಿ ರೆಡ್ಡು, ನಾನು ಈ ಬ್ಲೌಸ್ ಅಲ್ಲ, ಇದೇ ಕಲರ್ ಬ್ಲೌಸ್ ತುಂಬ ವೀಡಿಯೋದಲ್ಲಿ ಹಾಕಿದ್ದೀನಿ. ಹಾಗಾಗಿ ನಾನು ಇವತ್ತು ಫುಲ್ ಸ್ಟಿಚ್ ಏನೂ ಹಾಕ್ತಿಲ್ಲ, ಬರೀ ಥ್ರೆಡ್ ಪೈಪಿಂಗ್ ಕೊಡೋದು ಹೇಗೆ ಅಂತ ಹಾಕ್ತೀನಿ. ಇಲ್ಲೂ ಅಷ್ಟೇ, ನಾವು ಮೇಯ್ನಾಗಿ ನಾವು ಥ್ರೆಡ್ ಪೈಪಿಂಗಲ್ಲಿ ನೋಡೋದೇನೆಂದರೆ ಎಡ್ಜಿಂಗ್ ಸ್ಟಿಚ್ಚು. ಆದಷ್ಟು ಎಡ್ಜಿಂಗ್ ಸ್ಟಿಚ್ಚು, ಟೈಟ್ ಸ್ಟಿಚ್ ಕೊಟ್ಟರೆ ಥ್ರೆಡ್ ಪೈಪಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಿಧಾನಕ್ಕೆ ನೀವು ಎಡ್ಜಲ್ಲೇ ಕೊಡ್ತಾ ಬನ್ನಿ, ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಏಜ್ ಆಗಿರೋರು ಏನು ಮಾಡ್ತಾರೆ ಅಂದರೆ, ನಮಗೆ ಯಾವ ಲೇಸು ಆ ರೀತಿ ಏನೂ ಬೇಡ, ನಮಗೆ ಸಿಂಪಲ್ಲಾಗಿ ಪೈಪಿಂಗ್ ಕೊಟ್ಟು ಬ್ಲೌಸು ಕರೆಕ್ಟಾಗಿ ಬಂದರೆ ಸಾಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಸಿಂಪಲ್ಲಾಗಿ ಪೈಪಿಂಗ್ ಒಂದು ಕೊಟ್ಟೆ, ಚೆನ್ನಾಗಿ ಬಂದಿದೆ ಅಲ್ವಾ. ನಿಮಗೇನಾದರೂ ಈ ಪೈಪಿಂಗ್ ಕೊಡೋದ್ರಲ್ಲಿ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ ಈ ರೀತಿ ಬ್ಯಾಕಲ್ಲೇ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋದ ಕೊನೆಯಲ್ಲಿ ನಾನು ಇವತ್ತೊಂದು ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೆ, ಆ ವಿಡಿಯೋ ಸಹಿತ ಇದೆ, ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ
ನಿಮ್ಮಲ್ಲೂ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ನನಗೆ ಕಮೆಂಟ್ ಮಾಡಿ. ವಾಟ್ಸಪ್ ನಂಬರ್ ಇರೋರು ವಾಟ್ಸಪ್ಪಿಗೆ ಮಾಡಿ. ನಂಗೆ ತುಂಬ ಖುಷಿ ಆಗುತ್ತೆ. ಯೂಟ್ಯೂಬಲ್ಲಿ ನೋಡಿಬಿಟ್ಟು ವಾಟ್ಸಪ್ಪಿಗೆ ಬಂದು ಕಮೆಂಟ್ ಮಾಡ್ತಾರೆ, ಯೂಟ್ಯೂಬಲ್ಲೂ ಕಮೆಂಟ್ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ. ಇಷ್ಟು ನಾನು ಎಲ್ಲೋ ಇರೋರು ನನಗೆ ಸಪೋರ್ಟ್ ಮಾಡ್ತಾರಲ್ಲ ಅನ್ನೋದು ತುಂಬಾ ಖುಷಿ ಇದೆ. ನೋಡಿ, ಈ ರೀತಿ ಥ್ರೆಡ್ ಪೈಪಿಂಗ್ ರೆಡಿ ಆಯಿತು. ಈ ಥ್ರೆಡ್ ಪೈಪಿಂಗ್ ಮಾಡೋ ನಿಮಗೆ ಒಂದು ಮೆಥಡೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನೋಡಿ, ಪೈಪಿಂಗ್ ಈ ರೀತಿ ಬಂತು. ಮೆರೂನಿಗೆ ಬ್ಲೂ. ಒಬ್ಬೊಬ್ಬರು ಈಗಂತೂ ಲೇಸನ್ನು ಹಚ್ಕೊಳ್ತಾನೆ ಇಲ್ಲ ಯಾರು ಅಷ್ಟೇ. ಈ ರೀತಿ ಥ್ರೆಡ್ ಪೈಪಿಂಗ್ ಆಗಿರ್ಬೋದು ಅಥವಾ ಸಿಂಪಲ್ ಎಂಬ್ರಾಯ್ಡ್ರಿ ಆಗಿರ್ಬೋದು ಹಾಕ್ಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಕೆಲಸ ಸ್ವಲ್ಪ ಈಸಿನೇ ಆಗಿದ್ರೂ ಸಹಿತ ನಾವು ಈ ರೀತಿ ಹೊಸದನ್ನು ಏನೇನಾದರೂ ಕಲಿತಾ ಇರಬೇಕು. ಇಲ್ಲ ಅಂತಂದರೆ ಈಸಿ ಅನಿಸಿರೋ ಕೆಲಸ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನಮಗೆ ವರ್ಷದಿಂದ ವರ್ಷಕ್ಕೆ ನಾವು ಜಾಸ್ತಿ ಅರ್ನಿಂಗ್ಸ್ ಮಾಡಬೇಕು, ಕೆಲಸ ಮಾಡಬೇಕು ಅಂದರೆ ಹೊಸದನ್ನು ಟ್ರೈ ಮಾಡ್ತಾ ಇರಬೇಕು. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಾಳಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್. ಥ್ರೆಡ್ ಪೈಪಿಂಗ್ ತುಂಬ ಇಷ್ಟ ಆಯಿತಾ ಇಲ್ವಾ ಏನಾಯಿತು ಅಂತ ನನಗೆ ಕಮೆಂಟ್ ಮಾಡಿ. ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್.